ಏನ್ ಸರ್, ಯಾರು ಬೇಕಾಯ್ತು? ತಾರಾ ಅನ್ನೋರ್ನ ನೋಡ್ಬೇಕಾಗಿತ್ತು. ಮನೆ ಖಾಲಿ ಇದೆ, ಯಾರು ಇಲ್ಲ. ಖಾಲಿನಾ? ಮತ್ತೆ ಯಾರು ಬೇಕು ಅಂತ ಕೇಳಿದೆ? ಮಾಮೂಲಿ ಕೇಳೋ ತರ ಕೇಳಿದೆ ಸರ್. ಈ ಮನೇಲಿರೋರು ತಾರಾ ಮತ್ತೆ ದೇವಿಕಾ ಅನ್ನೋರು. ಅವ್ರು ನನಗೆ ತುಂಬಾ ಪರಿಚಯ. ನಾನು ಅರ್ಜೆಂಟಾಗಿ ಅವ್ರನ್ನ ನೋಡ್ಬೇಕು. ನಮ್ ಸೇಟು ಪನ್ನಲ್ಲಾರವ್ರ ಮನೆ ತಗೊಂಡು 1 ತಿಂಗಳಾಯ್ತು. ಖಾಲಿ ಮನೆ ಕಾಯಕ್ಕೆ ನನ್ನನ್ನು ಬಿಟ್ಟಿದ್ದಾರೆ. ಏನು 1 ತಿಂಗಳಾಯ್ತಾ? ಹಾಗಾದ್ರೆ ಮೊದ್ಲಿದ್ರಲ್ಲ, ಅವ್ರೆಲ್ಲಿ ಹೋದ್ರು? ನನಗೆ ಗೊತ್ತಿಲ್ಲ ಸರ್. ನಾನು ಬಂದಾಗ ಮನೆ ಖಾಲಿ ಇತ್ತು. ನಿಜವಾಗ್ಲೂ ಒಳಗಡೆ ಯಾರು ಇಲ್ವಾ? ಒಳ್ಳೆ ಕತೆ ಆಯ್ತಲ್ರಿ. ಬೀಗ ತೆಗಿತೀನಿ ನೋಡಿ. ನಾನು ಸುಳ್ಳು ಹೇಳ್ತೀವ? ಮನೆ ಖಾಲಿ ಇದೆ ರೀ. ಈ ಮನೆ ತಗೊಂಡ್ರಲ್ಲ ಸೇಟು, ಅವ್ರೆಲ್ಲಿದ್ದಾರೆ? ಅವರು ಫಾರಿನ್ ಅಲ್ಲಿ ಇದ್ದಾರೆ. ಫಾರಿನ್ ಅಲ್ಲ? ಮತ್ತೆ ನಿಮ್ಗೆ ಸಂಬಳ ಯಾರು ಕೊಡ್ತಾರೆ? ಯಾಕೆ ನೀವು ಸಂಬಳ ಕೊಡ್ತೀರಾ? ಎಲ್ಲ ತಿನ್ಬೇಡಿ, ಹೋಗ್ರಿ ರೇ. ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಆ ಮನೆ ವಾಸ್ತು ಸರಿ ಇಲ್ಲ ಅಂತ ಈ ಮನೆಗೆ ಬಂದಾಗಿದೆ. ಹೊಸ ಮನೆಗೆ ಬಂದ್ಮೇಲಾದ್ರೂ ನೀವು ಹೊಸ ಜೀವನನ ಪ್ರಾರಂಭ ಮಾಡ್ಲೇಬೇಕು. ಅಯ್ಯೋ ಬಿಡು ಕಾವೇರಿ, ಮತ್ತೊಬ್ರು ಬಲವಂತಕ್ಕೆ ಒಂದಾದ್ರೆ ಸಂತೋಷ ಇರುತ್ತಾ? ತಾರಾ, ನಾನು ನಿಮ್ಮನೇಲಿ ಉಳ್ಕೊಂಡಿರೋದು ನೀವಿಬ್ರು ಒಂದಾಗಿ ಸಂತೋಷವಾಗಿರೋದನ್ನ ನೋಡೋದಿಕ್ಕೆ. ವಿನಯ್ ಅವರೇ, ನೀವು ತಾರನ್ಗೆ ಇನ್ನೊಂದ್ಸಲ ತಾಳಿ ಕಟ್ಬೇಕು. ಏನು ಮತ್ತೊಂದ್ಸಲ ತಾಳಿ ಕಟ್ಬೇಕಾ? ಏನ್ ಹೇಳ್ತಿದ್ದೀರಾ ನೀವು? ಹೌದು ವಿನಯರೇ, ಆಗ್ಲಾದ್ರೂ ನೀವು ತಾರಾ ಇಬ್ರು ಒಂದಾಗಿ ಸಂತೋಷವಾಗಿರ್ತೀರ ಅನ್ನೋ ನಂಬಿಕೆ ನಂದು. ನಿಮ್ಗೆ ಹಳೆ ನೆನಪಿಲ್ದಿರೋ ಕಾರಣಕ್ಕೆ ಕಷ್ಟ ಆಗ್ತಿದೆ. ಅದಕ್ಕೆ ಇನ್ನೊಂದ್ಸಲ ತಾರಂಗೆ ತಾಳಿ ಕಟ್ಟಿ ಹೊಸದಾಗಿ ಗಂಡ ಹೆಂಡತಿ ಆಗಿ ಆಗ್ಲಾದ್ರೂ ಎಲ್ಲ ಸರಿ ಹೋಗುತ್ತೆ. ನಾನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ನಾನು ಕಳ್ಕೊಂಡಿರೋಳು ಪಡ್ಕೊಂಡವ್ರ ಸಂತೋಷದಲ್ಲಾದ್ರೂ ಭಾಗಿಯಾಗಿರ್ತೀನಿ. ಈ ಮಾತು ನಿನ್ನ ಬಾಯಿಂದನೇ ಬರ್ಲಿ ಅಂತ ಕಾಯ್ತಾ ಇದ್ದೆ. ನೀನೇ ಮುಂದೆ ನಿಂತು ನನ್ನ ಮತ್ತೆ ವಿನಯ್ ಮದ್ವೆಗೆ ಸಾಕ್ಷಿ ಆಗ್ಬೇಕು. ಹಾಗೇ ಆಗ